ಓಂ ಶಾಂತಿ. ಈಗ ಪರಮಾತ್ಮ ಯಾರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಪರಮಾತ್ಮ ಎಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವೀಗ ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಪರಮಾತ್ಮನ ಅಡ್ರೆಸ್ ಬೇಕಾಗಿದೆ, ಪರಮಾತ್ಮ ಎಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಬೇಕಾಗಿದೆ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾರೆ, ಪರಮಾತ್ಮ ನಾನು ಎಲ್ಲಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಈ ಚಿತ್ರದ ಮೂಲಕ ನೀವು ತಿಳ್ಕೊಳ್ಬೋದು. ಇದಕ್ಕೆ ಭೂಮಿ ಪ್ರಪಂಚ ಅಂತ ಹೇಳಲಾಗತ್ತೆ. ಇದು ಒಂದು ರಂಗಮಂಚ, ನಾಟಕದ ರಂಗಮಂಚ ಆಗಿದೆ. ನಾವೆಲ್ಲ ಆತ್ಮಗಳು ಶರೀರ ಅಂತಕ್ಕಂಥ ಬಟ್ಟೆ ಹಾಕ್ಕೊಂಡು ಕರ್ಮ ಅಂತಕ್ಕಂಥ ಬಣ್ಣ ಬಳಕೊಂಡು ಈ ಕರ್ಮಕ್ಷೇತ್ರದ ಮೇಲೆ ನಾವೆಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಪಾತ್ರಧಾರಿಗಳು. ಈ ಭೂಮಿ ಮೇಲೆ ಯಾರಾದರೂ ಮರಣ ಹೊಂದಿದರೆ, ಸತ್ತೋದ್ರೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಮೇಲಕ್ಕೆ ಹೋದ ಅಂತ ಹೇಳ್ತಾರೆ. ಹಾಗಾದ್ರೆ ಮೇಲಕ್ಕೆ ಹೋಗಿದ್ದು ಯಾವುದು? ಮೇಲಕ್ಕೆ ಹೋಗಿದ್ದು ಯಾವುದು ಅಂತಂದರೆ ಆ ಶರೀರದಲ್ಲಿರ್ತಕ್ಕಂಥ ಆತ್ಮ ಅಥವಾ ಪ್ರಾಣ ಹೋಗಿರ್ತಕ್ಕಂಥ. ಹಾಗಾದ್ರೆ ಎಲ್ಲಿಗೆ ಹೋಯ್ತದೋ ಅದು ತನ್ನ ನಿಜವಾಗಿರ್ತಕ್ಕಂಥ ಮನೆಗೆ, ಪರಮಧಾಮಕ್ಕೆ, ಶಾಂತಿಧಾಮಕ್ಕೆ ಹೋಗಿರೋದ್ರಿಂದ ಆತ್ಮ ಮೇಲಕ್ಕೆ ಹೋಯಿತು, ಪ್ರಾಣ ಮೇಲಕ್ಕೆ ಹೋಯಿತು ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಈ ಭೂಮಿ ಮೇಲೆ ನಮ್ಮೆಲ್ಲ ಮನುಷ್ಯರಿಗೆ ಏನಾದರೂ ಕಷ್ಟ ಬಂದಾಗ, ದುಃಖ ಬಂದಾಗ ನಾವು ಸಾಮಾನ್ಯವಾಗಿ ಭಗವಂತನನ್ನು ನೆನಪು ಮಾಡ್ತೀವಿ. ಯಾವ ಥರ ನೆನಪು ಮಾಡ್ತೀವಿ ಅಂತಂದರೆ, ಕಣ್ಣನ್ನು ಮೇಲೆ ತೆಲಿಸ್ತೀವಿ, ಭಗವಂತ ಒಬ್ಬ ಮೇಲಿದ್ದಾನೆ, ನೋಡೋನೊಬ್ಬನ ಮೇಲಿದ್ದಾನೆ, ಕಾಪಾಡೋನೊಬ್ಬನ ಮೇಲಿದ್ದಾನೆ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೇಳ್ತೀವಿ. ಕಾರಣ ಏನಂತಂದರೆ, ಪರಮಾತ್ಮ ಪರಂಧಾಮದ ನಿವಾಸಿಯಾಗಿದ್ದಾರೆ. ಇಲ್ಲಿ ಈ ಭೂಮಿ ಏನಿದೆಯಲ್ಲ, ಪ್ರಪಂಚ, ಇದು 5 ತತ್ವಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಆಕಾಶ, ಗಾಳಿ, ನೀರು, ಬೆಂಕಿ, ಮಣ್ಣು. ಈ ಪಂಚತತ್ವಗಳಿಗಿಂತಲೂ ಮೇಲಿರ್ತಕ್ಕಂಥದ್ದು ಇದಕ್ಕೆ ಸೂಕ್ಷ್ಮ ಲೋಕ ಅಂತ ಕರೀತಾರೆ. ಈ ಸೂಕ್ಷ್ಮ ಲೋಕಕ್ಕಿಂತಲೂ ಮೇಲಿರ್ತಕ್ಕಂಥದ್ದು ಇದಕ್ಕೆ ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ ಅಂತ ಕರೀತಾರೆ. ಇಲ್ಲಿ ಯಾರಾದರೂ ಈ ಭೂಮಿ ಮೇಲೆ ದೊಡ್ಡವರು ಮಹಾತ್ಮರು ಏನಾದರೂ ಶರೀರ ಬಿಟ್ಟರೆ, ಮರಣ ಹೊಂದಿದರೆ ಮುಕ್ತಿ ಹೊಂದಿದ್ರು ಅಂತ ಕೈ ಮೇಲೆ ಮಾಡಿ ತೋರಿಸ್ತಾರೆ. ಅದಕ್ಕಾಗಿ ಇದಕ್ಕೆ ಮುಕ್ತಿಧಾಮ ಅಂತಲೂ ಕರೀತಾರೆ. ಹೀಗಾಗಿ ಪರಮಾತ್ಮ ಸರ್ವ್ಯಾಪಿ ಅಲ್ಲ, ಪರಮಾತ್ಮ ಏನಾಗಿದ್ದಾರೆ ಅಂದರೆ ಪರಂಧಾಮದ ನಿವಾಸಿಯಾಗಿದ್ದಾರೆ. ಇದಕ್ಕೆ ಸ್ಥೂಲ ಪ್ರಪಂಚ ಅಂತ ಕರೀತಾರೆ, ಅಥವಾ ಟಾಕಿ ಪ್ರಪಂಚ ಅಂತ ಕರೀತಾರೆ, ಶಬ್ದ ಪ್ರಪಂಚ ಅಂತ ಕರೀತಾರೆ. ಇದು ಮಧ್ಯದಲ್ಲಿರ್ತಕ್ಕಂಥದ್ದು ಇದಕ್ಕೆ ಸೂಕ್ಷ್ಮ ಲೋಕ ಅಂತ ಕರೀತಾರೆ, ಮೂವಿ ಪ್ರಪಂಚ ಅಂತ ಕರೀತಾರೆ. ಕೈ ಸನ್ನೆ, ಬಾಯಿ ಸನ್ನೆ ಈ ಥರ ಎಲ್ಲ ಇರುತ್ತೆ ಇದರಲ್ಲಿ. ಆದರೆ ಇದೇನಿದೆಯಲ್ಲ, ಇದಕ್ಕೆ ಸೈಲೆನ್ಸ್ ವರ್ಲ್ಡ್, ಶಾಂತಿಧಾಮ ಅಂತ ಕರೀತಾರೆ. ಸಂಪೂರ್ಣ ಆತ್ಮಗಳೇನಾಗಿರ್ತವೆ ಅಂದರೆ ಇಲ್ಲಿ ಶಾಂತವಾಗಿರ್ತವೆ, ಯಾವುದೇ ಪಾತ್ರ ಇರಲ್ಲ, ಸ್ವಯಂ ಪ್ರಕಾಶದಿಂದ ಇಲ್ಲಿ ಆತ್ಮಗಳೆಲ್ಲ ಹೊಳಿತಾ ಇರ್ತವೆ. ಈ ಎಲ್ಲ ಆತ್ಮಗಳಿಗೆ ತಂದೆ ಯಾರಪ್ಪ ಅಂತಂದರೆ ಪರಂಪಿತ ಪರಮಾತ್ಮ ಪರಂಧಾಮದ ನಿವಾಸಿಯಾಗಿದ್ದಾರೆ. ಈಗ ಉದಾಹರಣೆಗೀಗ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರು? ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಅವ್ರು ಎಲ್ಲಿದ್ದಾರೆ? ಡೆಲ್ಲಿಲಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯವರು ಅಂತ ಹೇಳ್ತೀವಿ. ಅವ್ರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರೆ. ಅವ್ರು ಕರೆಕ್ಟ್ ಅಡ್ರೆಸ್ ಹೇಳ್ತೀವಿ. ಆದರೆ ಪರಮಾತ್ಮ ಯಾರು, ಎಲ್ಲಿದ್ದಾರೆ ಅಂತಕ್ಕಂಥ ಈ ಮಾತನ್ನು ಕೇಳಿದಾಗ ಸರಿಯಾಗಿರ್ತಕ್ಕಂಥ ಅಡ್ರೆಸ್ಸನ್ನು ನಾವೆಲ್ಲ ಹೇಳಲ್ಲ. ಅದಕ್ಕೆ ಭಗವಂತ ಸ್ವಯಂ ಬಂದು ತಾನಿರುವಂಥ ಸ್ಥಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಈ ಸ್ಥೂಲ, ಈ ಸೂಕ್ಷ್ಮಕ್ಕಿಂತಲೂ ಮೇಲಿರ್ತಕ್ಕಂಥ ಪರಂಧಾಮದ ನಿವಾಸಿ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಸರ್ವ್ಯಾಪಿ ಅಲ್ಲ. ಅದಕ್ಕಾಗಿ ಪರಮಾತ್ಮನನ್ನು ನಾವು ಪರಂಧಾಮದಲ್ಲೇ ನೆನಪು ಮಾಡಬೇಕು. ಭಗವಂತನನ್ನು ಜ್ಯೋತಿ ರೂಪದಲ್ಲಿ ನಾವು ನೆನಪು ಮಾಡಬೇಕು. ಭಗವಂತನಿಗೆ ಏನು ಹೇಳಲಾಗುತ್ತೆ ಅಂತಂದರೆ 3 ಲೋಕಗಳ ಒಡೆಯ, ತ್ರಿಲೋಕಿನಾಥ ಅಂತ ಕರೀತಾರೆ. ಆ 3 ಲೋಕಗಳು ಯಾವುದಂತಂದರೆ ಸ್ಥೂಲ, ಸೂಕ್ಷ್ಮ, ಇದು ಮೂಲ. ಹಾಗಾಗಿ ಕನಕದಾಸರು, ಪುರಂದರದಾಸರು ಸಹ ಏನು ಹೇಳಿದರು ಅಂತಂದರೆ ಅವರ ಪದ್ಯಗಳಲ್ಲಿ, ಹಾಡುಗಳಲ್ಲಿ ಬರೀತಾರೆ ಅವರು, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ. ನಿಜವಾಗಿರ್ತಕ್ಕಂಥ ನಮ್ಮ ಮನೆ ಯಾವುದು ಅಂತಂದರೆ ಪರಮಧಾಮ. ಮತ್ತು ಪರಮಾತ್ಮ ಇರುವಂಥ ಸ್ಥಾನವೂ ಯಾವುದು ಅಂತಂದರೆ ಪರಮಧಾಮ. ಮತ್ತು ಅನೇಕರಲ್ಲಿ ಹೇಳ್ತಾರೆ 3 ದಿನದ ಸಂತೆ ಅಂತ. 3 ದಿನದ ಸಂತೆ ಅಂತಂದರೆ ನಾವು ಬಂದಿರೋದು ಒಂದಿನ, ಇರೋದೊಂದಿನ, ಹೋಗೋದೊಂದಿನ. ಹಂಗಾರೆ ಎಲ್ಲಿಗೆ ಹೋಗೋದು? ನಮ್ಮ ನಿಜವಾಗಿರ್ತಕ್ಕಂಥ ಮನೆಗೆ ನಾವೆಲ್ಲ ವಾಪಸ್ ಹೋಗಬೇಕಾಗತ್ತೆ. ಇದಕ್ಕೆ ಪರಮಧಾಮ ಅಂತ ಕರೀತಾರೆ. ಯಾಕೆ ಅಲ್ಲಿಗೆ ಹೋಗೋದು ಅಂತಂದರೆ ನಾವು ತಂದೆ ಪರಮಾತ್ಮ ಇರತಕ್ಕಂಥ ಸ್ಥಾನ ಮತ್ತು ನಮ್ಮ ನಿಜವಾಗಿರ್ತಕ್ಕಂಥ ಆತ್ಮದ ಮನೆಯಾಗಿರೋದ್ರಿಂದ ಸಂಪೂರ್ಣ ನಮಗೆ ಇಲ್ಲಿ ಶಾಂತಿ ಪ್ರಾಪ್ತಿ ಆಗೋದ್ರಿಂದ ವಿಶ್ರಾಂತಿಗೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಪರಂಧಾಮಕ್ಕೆ ವಾಪಸ್ ಹೋಗ್ತೀವಿ. ಹಾಗಾಗಿ ಭಗವಂತನೂ ಸಹ ಪರಂಧಾಮದ ನಿವಾಸಿಯಾಗಿದ್ದಾರೆ ಅಂತಕ್ಕಂಥದ್ದು. ಓಂ ಶಾಂತಿ.